ಸಾರ್ವತ್ರಿಕ ಚುನಾವಣೆಗಳು ಕೆಲವೇ ತಿಂಗಳುಗಳಲ್ಲಿ ಬಾಕಿ ಇರುವ ಪರಿಣಾಮ ಸಹಜ ನಿರೀಕ್ಷೆಯಂತೆಯೇ ಜನ ಅಂದುಕೊಂಡಿದ್ದು ಭರವಸೆಗಳು ಅಥವಾ ಉಡುಗೊರೆಗಳ ಮಹಾಪೂರದೊಂದಿಗೆ ಹರಿದು ಬರಲಿದೆ ಇವತ್ತಿನ ಬಜೆಟ್ ನರೇಂದ್ರ ಮೋದಿ ಅವರ ಎರಡನೇ ಅವಧಿಯ ಕೊನೆಯ ಬಜೆಟ್ನಲ್ಲಿ. ಆದರೆ ಅದೆಲ್ಲದಕ್ಕೂ ತಿಲಾಂಜಲಿಯನ್ನು ಹಾಕಿ ಯಾವ ಆ ರೀತಿಯ ಘೋಷಣೆಗಳು ಇಲ್ಲದೆ ಮೇಲ್ನೋಟಕ್ಕೆ ಕೊಡುಗೆಗಳೇ ಬಜೆಟ್ ಎಂದು ಭಾವಿಸಿರುವ ಜನರಿಗೆ ಸಪ್ಪೆಯಾಗಿಯೂ ಆದರೆ ಆರ್ಥಿಕ ವ್ಯವಹಾರಗಳನ್ನು ಅತಿ ಸೂಕ್ಷ್ಮ ದೃಷ್ಟಿಯಿಂದ ನೋಡುವಂತಹ ಜನರಿಗೆ ಅತ್ಯಂತ ಶಿಸ್ತುಬದ್ಧಿನ ಬಜೆಟ್ ಆಗಿಯೂ ಗೋಚರಿಸುತ್ತಾ ಸಾಗಿದೆ ಈ ದಿನ ಮಂಡನೆಯಾಗಿರುವ ಬಜೆಟ್. ಬಹು ಸಹಜವಾಗಿ ಭಾರತೀಯರಿಗೆ ಬಜೆಟ್ ಎಂದರೆ ಭರಪೂರ ಘೋಷಣೆಗಳ ಕೊಡುಗೆ. ಹಾಗೆ ನೋಡಿದರೆ ಬಜೆಟ್ ಎಂಬುದು ಭರಪೂರ ಘೋಷಣೆಗಳ ಪುಸ್ತಕವಲ್ಲ ಅಥವಾ ಹೇಳಿಕೆಯೂ ಅಲ್ಲ. ಅದು ಆರ್ಥಿಕ ಶಿಸ್ತು ಮತ್ತು ಆರ್ಥಿಕ ವ್ಯವಹಾರಗಳನ್ನು ಮುಂದಿಡಬೇಕಾದಂತಹ ಒಂದು ದಾಖಲೆ. ದೀರ್ಘಕಾಲದಲ್ಲಿ ಭಾರತೀಯರನ್ನು ಒಂದು ರೀತಿ ಭರಪೂರ ಘೋಷಣೆಗಳು ಮಾಡಿದರೇನೇ ಬಜೆಟ್ ಎಂದು ಚೆನ್ನಾಗಿ ಟ್ರೈನಿಂಗ್ ಆಗಿರೋದ್ರಿಂದ ನಮಗೆ ಅದಿಲ್ಲದಿದ್ದಾಗ ಏನೋ ಇಲ್ಲವೇನೋ ಎಂದು ಪರಿಭಾವಿಸುವಂಗಾಗಿರ್ತದೆ. ಇವತ್ತು ಹಾಗಾಗಿಲ್ಲ. ಇವತ್ತಿನ ಬಜೆಟ್ನಲ್ಲಿ ಎ ಬಜೆಟ್ ಈಸ್ ಎ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್, ಅಫ್ಕೋರ್ಸ್ ವಿತ್ ಎ ಸೋಷಿಯಲ್ ಟಚ್ ಅಷ್ಟೇ. ಬಟ್ ಸೋಷಿಯಲ್ ಟಚ್ ಸಾಮಾಜಿಕವಾಗಿ ಘೋಷಣೆ ಮಾಡಬೇಕಾದಂಥ ಘೋಷಣೆಗಳೇ ಪ್ರಾಮುಖ್ಯತೆಯನ್ನು ಪಡೆದಾಗ ನಮ್ಮ ದೇಶದಲ್ಲಿ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಆಗಿ ಆರ್ಥಿಕ ನೀತಿಯ ನಿರೂಪಣಾ ದಾಖಲೆಯಾಗಿ ಅದು ಪ್ರಾಮುಖ್ಯತೆಯನ್ನು ಪಡೆಯುವುದರಲ್ಲಿ ಹಿಂದೆ ಸಾಗುತ್ತಾ ಹೋಗುತ್ತದೆ. ನಮಗಾಗಿರುವ ತರಬೇತಿಯಿಂದಾಗಿ ಮಾನಸಿಕವಾಗಿ ನಾವು ಈ ಹಂತದಲ್ಲಿ ಇದ್ದೇವೆ. ಇವತ್ತಿನ ಬಜೆಟ್ ಭರಪೂರ ಕೊಡುಗೆಗಳ ವಿಚಾರದಲ್ಲಿ ಚುನಾವಣಾ ಬಜೆಟ್ಟೋ ಅಲ್ಲ. ಹಾಗಿದ್ರೆ ಆರ್ಥಿಕವಾಗಿ ಲುಕ್ಸ್ ಲೈಕ್ ಎ ವೆರಿ ಡಿಸಿಪ್ಲಿನ್ಡ್ ಬಜೆಟ್. ಒಂದು, ಭವಿಷ್ಯದ ಕೆಲವು ಬಂಡವಾಳಗಳ ಪ್ರಸ್ತಾಪ. ಎರಡು, ಚುನಾವಣೆ ಎಂಬ ಮೋಹಕ್ಕೆ ಮಾಯೆಗೆ ಸಿಲುಕದೆ ಸಾಗಿರುವ ಬಜೆಟ್. ದಾಟ್ ಇಸ್ ದಿ ಅಲ್ಟಿಮೇಟ್ ಅನಾಲಿಸಿಸ್ ಆಫ್ ಬಜೆಟ್. ಬಜೆಟ್ ಎಂದರೆ ಸಾಮಾನ್ಯವಾಗಿ ರೈತಾಪಿ ಜನರು ನಿರೀಕ್ಷೆ ಮಾಡುವುದು ಯಾವ ಸಬ್ಸಿಡಿಗಳು ಬರಬಹುದು ಅಥವಾ ರಿಯಾಯಿತಿಗಳು ಸಿಗಬಹುದು. ವೇತನದಾರರು ನಿರೀಕ್ಷೆ ಮಾಡುವುದು ಆದಾಯ ತೆರಿಗೆಯಲ್ಲಿ ಆಗಬಹುದಾದ ಪಲ್ಲಟಗಳು ಏನೇನು. ಇನ್ನು ಕೈಗಾರಿಕೋದ್ಯಮಿಗಳು ನಿರೀಕ್ಷೆ ಮಾಡಬಹುದಾದ್ದು ರಿಯಾಯಿತಿಗಳು ಸಿಗುವುದೇನು, ಟ್ಯಾಕ್ಸೇಷನ್ನಲ್ಲಿ ನಮಗೆ ಸಿಗಬಹುದಾದ ಸರಳೀಕರಣ ಏನು, ನಿಯಮಗಳೇ ಸರಳೀಕರಣ ಆಗುವುದು ಹೇಗೆ. ಈ ರೀತಿ ಅವರವರ ನಿರೀಕ್ಷೆಗಳಿಗೆ ತಕ್ಕಂತೆ ಅವರವರು ಬಜೆಟನ್ನು ಸ್ವೀಕಾರ ಮಾಡ್ತಾರೆ. ಇವತ್ತು ಒಂದು ರೀತಿಯಲ್ಲಿ ಆ ರೀತಿಯ ನಿರೀಕ್ಷೆಗಳಿಗೆ ಬಹುದೊಡ್ಡದಾಗಿ ಇಂಬು ಕೊಡುವಂತೆ 60 ನಿಮಿಷದ ತಮ್ಮ ಭಾಷಣದಲ್ಲಿ ನಿರ್ಮಲಾ ಸೀತಾರಾಮನ್ ಜಾಗ ಕೊಡಲಿಲ್ಲ. ನಿರ್ಮಲಾ ಸೀತಾರಾಮನ್ ಕೊಡಲಿಲ್ವೋ ಅಥವಾ ನರೇಂದ್ರ ಮೋದಿಯವರು ತಗೊಳ್ಳೋದಕ್ಕೆ ಬಿಡಲಿಲ್ಲವೋ ಗೊತ್ತಿಲ್ಲ. ಲಾರ್ಜ್ಲಿ ಲೆಟ್ ಅಸ್ ಗಿವ್ ದ ಕ್ರೆಡಿಟ್ ಟು ದಿ ನರೇಂದ್ರ ಮೋದಿ ಬಿಕಾಸ್ ದಿಸ್ ಪ್ರೈಮ್ ಮಿನಿಸ್ಟರ್ ಇಸ್ ಕೇಪಬಲ್ ಆಫ್ ಡೂಯಿಂಗ್ ಇಟ್. ಏನಕ್ಕೆ ಕೇಪಬಲ್ ಅಂದರೆ, ಬಹು ಸಹಜವಾದ ಆಕರ್ಷಣೆ ಚುನಾವಣೆ ವರ್ಷದಲ್ಲಿ ಯಾವುದೇ ಒಬ್ಬ ರಾಜಕಾರಣಿಗೆ ಭರಪೂರ ಕೊಡುಗೆಗಳನ್ನು ಹಾಕಿ ಜನರ ಮುಂದೆ ಹೋಗುವುದು. ಆದರೆ ಅದನ್ನು ಧಿಕ್ಕರಿಸಿಕೊಂಡು ಈ ಮಾರ್ಗವನ್ನು ಹಿಡಿತೀನಿ ಅಂತಂದರೆ ಅದು ಮೋದಿ ಅಥವಾ BJPಯ ಅತಿ ವಿಶ್ವಾಸವೂ ಇರಬಹುದು, ನಾವೇ ವಾಪಸ್ ಬರ್ತೀವಿ 24ರಲ್ಲಿ ಮುಂದಿನ 3 ತಿಂಗಳಲ್ಲಿ ಅಂತ, ಅಥವಾ ಶಿಸ್ತು ಎಂದರೆ ಇದು ಯಾವುದಕ್ಕೂ ಜಗ್ಗುವುದಿಲ್ಲ ಅಂತಲೂ ಇರಬಹುದು. ಐ ಹ್ಯಾವ್ ನೋ ಐಡಿಯಾ ಯಾವ ಕಾರಣಕ್ಕೆ ಇದು ಹೀಗಾಗಿರಬಹುದು ಅಂತ. ಆಲ್ ರೈಟ್, ಅದು ಏನಾದರೂ ಆಗಿರಲಿ, ಬಜೆಟನ್ನು ಏನು ಅಂತ ನೋಡಿಕೊಂಡು ಬಂದುಬಿಡೋಣವಾ ಮೊದಲು. ಆಲ್ ರೈಟ್, ಜನಪ್ರಿಯತೆಯ ಹಳಿಯ ಮೇಲೆ ಸಾಗಬಹುದೆಂಬ ಕೆಲವರ ವಿಶ್ಲೇಷಣೆಯಲ್ಲಿ ಕೇಳಿ ಬಂದಿದ್ದವು. ಆದರೆ ನಾನು ಇನ್ನೇ ಮಾತನಾಡುವಾಗ ಹೇಳ್ತಿದ್ದೆ, ಟ್ಯಾಕ್ಸೇಷನ್ ಪಾರ್ಟಲ್ಲಿ ಅಂದರೆ ತೆರಿಗೆಯ ಭಾಗದಲ್ಲಿ ಬಹಳ ದೊಡ್ಡ ಜಾಗ ಇದ್ದಂಗಿಲ್ಲ ಕೇಂದ್ರ ಸರ್ಕಾರಕ್ಕೆ ಅಂತ. ಕಾರಣ GST ಎಂಬ ಒಂದು ತೆರಿಗೆಯ ಪ್ಲ್ಯಾಟ್ಫಾರ್ಮ್ ಏನಿದೆ, ವೇದಿಕೆ ಏನಿದೆ, ಅದು ಹೆಚ್ಚು ಕಡಿಮೆ ಒಂಥರ ಸ್ಥಿರವಾಗಿ ಹೋಗಿದೆ. ಅದನ್ನು ಬದಲಾಯಿಸಬೇಕು ಅಂದರೆ ರಾಜ್ಯಗಳೆಲ್ಲರೂ ಸದಸ್ಯರಾಗಿರುವ ಕೌನ್ಸಿಲ್ಗೆ ಬರಬೇಕು, ಆಗ ಅಲ್ಲಿ ಜಾಗ ಇಲ್ಲ. ಕಸ್ಟಮ್ಸ್ ಆ್ಯಂಡ್ ಎಕ್ಸೈಸಲ್ಲಿ ಭಾಳ ದೊಡ್ಡ ಜಾಗ ಇಲ್ಲ. ಇನ್ಕಮ್ ಟ್ಯಾಕ್ಸನ್ನು ಟ್ವೀಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿಲ್ಲ ಅಂತ ಅಂದ್ಕೊಂಡಿದ್ದೆ. ನೀವು ಹೇಳ್ಬಿಟ್ರು ಅಂತಲೇ ಅವರೆಲ್ಲ ಚೇಂಜ್ ಮಾಡ್ಕೊಂಬಿಟ್ರು ರಾತ್ರಿ ಅಂತ ಅಲ್ಲ, ಏನಿಲ್ಲ. ಆ ರೀತಿಯ ಯಾವುದೇ ದೊಡ್ಡ ಘೋಷಣೆಗಳಿಲ್ಲದೆ ವಿಕಸಿತ ಭಾರತದ ಧ್ಯೇಯದೊಂದಿಗೆ 47.66 ಲಕ್ಷ ಕೋಟಿ ರೂಪಾಯಿ ಗಾತ್ರದ ಮಧ್ಯಂತರ ಬಜೆಟನ್ನು ಮಂಡಿಸಿದ್ದಾರೆ. 2030ರ ವೇಳೆಗೆ ಭಾರತವನ್ನು $7 ಟ್ರಿಲಿಯನ್ ಆರ್ಥಿಕ ಶಕ್ತಿಯಾಗಿ ರೂಪುಗೊಳಿಸಬೇಕು ಎಂಬ ಧ್ಯೇಯದೊಂದಿಗೆ
ಅದ್ಭುತವಾದ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಮತ್ತು ಸ್ಪೆಂಡಿಂಗ್ ಅಂದರೆ ವೆಚ್ಚದ ವಿಚಾರದಲ್ಲಿ ಕೆಲವು ನೀಲಿ ನಕಾಶೆಯನ್ನು ಹಾಕಿಕೊಂಡಿರುವ ಈ ಸರ್ಕಾರ ಅದೇ ಹಾದಿಯಲ್ಲಿ ಮುಂದುವರಿದಂತೆ ಕಾಣಿಸ್ತಾ ಇದೆ. ಅಫ್ಕೋರ್ಸ್ ದರ್ ಇಸ್ ಅ ವಂಡರ್ಫುಲ್ ಜಾಬ್ ಡನ್ ಅಂತ ಕೆಲವರು ಹೇಳ್ತಿದ್ದಾರೆ ತಜ್ಞರು ಆನ್ ಫಿಸ್ಕಲ್ ಡಿಫಿಸಿಟ್ ಅಲ್ಲ, ಇದರಲ್ಲಿ ಕೊರತೆಯ ವಿಚಾರದಲ್ಲಿ. ಅದಕ್ಕೆ ಆಮೇಲೆ ಬರಬಹುದು. ಕಲ್ಯಾಣವೇ ಪ್ರಥಮ ಆದ್ಯತೆ ಪ್ರಧಾನಿ ಸಲಹೆ ಮೇರೆಗೆ ರೂಪಿಸಲಾಗಿದೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಘೋಷಣೆ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಉತ್ತಮಗೊಳಿಸ್ತಾ ಇದೆ ಅಂತ ಅರ್ಥಮಂತ್ರಿಗಳು ಹೇಳಿದರು. ರಾಮ ಮಂದಿರದ ಪ್ರಸ್ತಾಪವನ್ನು ಮಾಡಿದ್ರು. ಮುಂದಿನ 5 ವರ್ಷದಲ್ಲಿ ಭಾರತ ಅದ್ಭುತವಾದ ಪ್ರಗತಿ ಸಾಧಿಸಲಿದೆ ಎಂದು ನಮ್ಮ ಕನಸನ್ನು ಬಿಚ್ಚಿಟ್ರು. 5 ವರ್ಷದಲ್ಲಿ ಮುಂದೆ ಹೆಂಗೊತ್ತು ಅಂತಾರೆ. ನಮಗೆ ಗೊತ್ತಿಲ್ಲ, ಮತದಾರ ಇನ್ನೂ ತೀರ್ಮಾನ ಮಾಡಿಲ್ಲ, ಆದರೆ ಅವರು ತೀರ್ಮಾನ ಮಾಡಿದ್ದಾರೆ ನಾವು ಬರುತ್ತೇವೆ ವಾಪಸ್ ಅಂತ. ನಂಗೆ ಗೊತ್ತಿಲ್ಲ, ಅದಕ್ಕೆ ಆ ವಿಶ್ವಾಸ ಸರಿ ತಪ್ಪು ಅನ್ನೋದನ್ನು ನಾನು ಹೇಳಲಿಕ್ಕೆ ಬರಲ್ಲ. ಆಲ್ ರೈಟ್, ಪ್ರಮುಖ ಅಂಶಗಳನ್ನು ಓದಿದ್ರು, ಅನುಮೋದನೆ ಪಡ್ಕೊಂಡ್ರು. ಎಲ್ಲೂ ಗಿಮಿಕ್ ಇರಲಿಲ್ಲ. ಒಂದು ರೀತಿ ಸಾಮಾನ್ಯವಾಗಿ ಕೆಲ ಬಜೆಟ್ಗಳಲ್ಲಿ ಕೆಲವು ಕೋಟ್ಗಳನ್ನು ಹಾಕೋದು, ತುಂಬ ಅದು ಏನೋ 1-2-3 ಜೋಕನ್ನು ಹಾಕೋದು, ಮಜಾ ಕೊಡೋದು, ಇಂಥದ್ದೆಲ್ಲ ಇರುತ್ತೆ ಸಾಮಾನ್ಯವಾಗಿ. ಅಂಥದ್ದೇನು ದೊಡ್ಡದಾಗಿ ಕಾಣಲಿಲ್ಲ ಈ ಸರಿ ಯಾವುದುವೆ. ಈ ಬಾರಿ ಯಾವುದೇ ಪುಕ್ಕಟೆ ಯೋಜನೆಗಳನ್ನು ಪ್ರಕಟಿಸಿಲ್ಲ ಎಂದು ಬಹುಮಾಧ್ಯಮಗಳು ವರ್ಣಿಸುತ್ತಾ ಇವೆ. ಆದರೆ ಪುಕ್ಕಟೆ ಯೋಜನೆ ಎಂದರೆ ಸಿದ್ದರಾಮಯ್ಯ, DK ಶಿವಕುಮಾರ್ ಕಾಂಗ್ರೆಸ್ ಕರ್ನಾಟಕದಲ್ಲಿ ಮಾಡಿದ ಗ್ಯಾರಂಟಿ 1, ಗ್ಯಾರಂಟಿ 2, ಗ್ಯಾರಂಟಿ 3, ಗ್ಯಾರಂಟಿ 4 ಅಂತಲೇ ಮಾಡಬೇಕು ಅಂತೇನಿಲ್ಲ. ಭಾಳ ಈಗಾಗಲೇ ಬರುತ್ತಿರುವ ಸಬ್ಸಿಡಿಗಳು ಮತ್ತು ಇನ್ನಿತರ ಕೆಲವು ಯೋಜನೆಗಳುವೆ, ಅವು ಒಂದು ರೀತಿ ಪುಕ್ಕಟೆನೇ ಇವೆ. ಕೇಂದ್ರ ಸರ್ಕಾರದಲ್ಲೂ ರೈತರಿಗೆ ಕೊಡ್ತಾ ಇರೋ ಹಣ ಇರ್ಬೋದು, ಇನ್ನೊಂದು ಸಬ್ಸಿಡಿಗಳಿರ್ಬೋದು, ಅವು ಎಲ್ಲ ಪುಕ್ಕಟೆನೇ. ಅದನ್ನು ಬೇರೆ ಅರ್ಥದಲ್ಲಿ ನೀವು ವ್ಯಾಖ್ಯಾನಿಸುವುದರಿಂದ ಅದು ಪುಕ್ಕಟೆ ಅಂತ ಕಾಣಿಸ್ತಾ ಇಲ್ಲ ಅಷ್ಟೇ ನಿಮ್ಗಳಿಗೆ. ಆಲ್ ರೈಟ್, ಸ್ಟಿಲ್ ಜುಲೈನಲ್ಲಿ ಪೂರ್ಣ ಪ್ರಮಾಣದ ಬಜೆಟನ್ನು ಮಂಡಿಸುತ್ತೇವೆ ಅಂತ ಮೇಡಮ್ ಹೇಳಿದ್ದಾರೆ. ಅಂದರೆ ನಾನೇ ಬರ್ತೀನಿ ಅಂತ ಅಲ್ಲಿರಬಹುದು. ಗೊತ್ತಿಲ್ಲ, ಸಾಹೇಬ್ರು ಅಪ್ಪಿತಪ್ಪಿ ಅವರೇ ಬಂದರೇ ನಾನು ಹೇಳ್ತಿರೋದು. ಭಾಳ ಜನ ಪದೇ ಪದೇ ಇವತ್ತು ಬೆಳಗ್ಗೆನೂ ಕೇಳಿದ್ರು, ಯಾಕೆ ನೀವು ಬಂದರೆ ಅಂತಂತೀರಿ ಅಂತ. ಅದು ಮತದಾರನಿಗೆ ಕೊಡುತ್ತಿರುವ ಗೌರವ. ಅಂತಿಮ ತೀರ್ಮಾನವನ್ನು ಅವನು ಮಾಡಿದ ಮೇಲೆ ಹೇಳಬೇಕೇ ಹೊರತು ನ್ಯಾಯಾಲಯದಲ್ಲಿ ತೀರ್ಪು ನಾಳೆ ಬಾಕಿ ಇದ್ದಾಗ, ಇದು ನಾಳೆ ತೀರ್ಪು ಹೀಗಿರುತ್ತೆ ಅಂದರೆ ಏನಾಗತ್ತೆ ನ್ಯಾಯಾಲಯಕ್ಕೆ ಏನಾಗತ್ತೆ ಅಲ್ವಾ? ಹಾಗಾಗಿ ಇದು ಹಾಗೇನೆ, ಬಂದರೆ ಬರ್ಬೋದು. ಬಂದರೆ ಸಾಹೇಬರು ಏನು ಮಾಡ್ತಾರೋ ಗೊತ್ತಿಲ್ಲ, ಇವ್ರನ್ನ ಇಟ್ಕೋತಾರೋ ಬೇರೆಯವ್ರನ್ನ ತರ್ತಾರೋ ಏನೋ. ಇವ್ರು ಬಂದರೆ ಇವ್ರು ಇಡ್ತಾರೆ, ಬೇರೆಯವ್ರು ಬಂದರೆ ಬೇರೆಯವ್ರು ಇಡ್ಬೋದು. ದೇಶದ ಆರ್ಥಿಕ ಸ್ಥಿತಿಗತಿ ಬಗ್ಗೆ ಒಂದು ಶ್ವೇತಪತ್ರವನ್ನು ಹೊರಡಿಸ್ತಾ ಇದ್ದೀವಿ ಅಂತ ಕೂಡ ಹೇಳೋದು. ಕೆಲವು ಪ್ರಮುಖಾಂಶಗಳನ್ನು ನೋಡ್ಬಿಡೋಣ ಈ ಬಜೆಟ್ನಲ್ಲಿ. ಅದಾದ ಮೇಲೆ ಬಜೆಟಿನ ಉಳಿದ ಭಾಗಗಳಿಗೆ ಒಂದು ಸಣ್ಣ ವಿರಾಮ ಕೊಟ್ಟು ಒಂದು ವಿವಾದದ ಕಡೆಗೆ ಹೋಗಿ ಮತ್ತೆ ವಿವರದ ಕಡೆಗೆ ಬರೋಣ ವಾಪಸ್. ಐ ರಿಪೀಟ್, ಈ ಮಧ್ಯಂತರ ಪ್ರಮುಖ ಬಜೆಟ್ ಪ್ರಮುಖಾಂಶ ಆದ ಮೇಲೆ ಸಣ್ಣ ಆ ವಿಚಾರಕ್ಕೆ, ಬಜೆಟಿನ ಅಂಶಕ್ಕೆ ವಿರಾಮ ಕೊಟ್ಟುಬಿಟ್ಟು ಎದ್ದಿರುವ ಒಂದು ವಿವಾದಕ್ಕೆ ಹೋಗಿ ವಾಪಸ್ ಬಜೆಟಿನ ವಿವರಗಳಿಗೆ ಬರೋಣ. ಆಯ್ತಲ್ಲ? ಸದ್ಯಕ್ಕೆ ಪ್ರಮುಖಾಂಶ. ಮೇಡಮ್ ಏನಿದೆ ಮಾತಾಡಿಗೆ? ಏನಿಲ್ಲ ಸಪ್ಪೆ ಅಂದ್ರಿ, ಮಾತಾಡಿದ್ರಲ್ಲ ಸರ್, 1 ಗಂಟೆ ಸಪ್ಪೆ ಮಾತು ಕೇಳಿಸ್ಕೊತೀರಾ? ಮಾತಾಡಿದ್ರು. ಆಲ್ ರೈಟ್, ಕೇಳಿಸ್. To make India a Vikasit Bharat by 2047. For achieving that goal, we need to improve people's capability and empower them. As our Prime Minister firmly believes, we need to focus on 4 major castes. They are Garib, Mahilaye, Yuva and Annadata. Their needs, their aspirations and their welfare are our highest priority. In the full budget in July, Honorable Speaker, our government will present a detailed roadmap for our pursuit of Vikasit Bharat. ಇದನ್ನು ಕೆಲವರು ಗ್ಯಾನ್ ಎಂದು ಬಣ್ಣಿಸಿದರು. ಗ್ಯಾನ್ ಅಂದರೆ ಗರೀಬ್, ವೈ ಗ್ಯಾನ್ ಇಂಗ್ಲೀಷಲ್ಲಿ, ವೈ ಅಂದರೆ ಯೂತ್ ಅಂತೆಲ್ಲ ಬಣ್ಣಿಸಿದ್ದಾರೆ. ಇಟ್ಸ್ ಆಲ್ ರೈಟ್, ಇಟ್ಸ್ ಅವ್ರ ಕಾರ್ಯಕ್ರಮ, ಅದವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಪ್ರಮುಖಾಂಶವನ್ನು ನೋಡೋಣ ಬಹುಬೇಗನೆ. ಆಲ್ ರೈಟ್, ಇದು ನಿಮ್ಮ ಸ್ಕ್ರೀನ್ ಮೇಲೆ ಹೀಗೆ ಬರ್ತಾ ಇದೆ. ಆಲ್ ರೈಟ್, ಮುಂದಿನ 5 ವರ್ಷದಲ್ಲಿ ನಿಮಗೆ ಅಲ್ವಾ? ಹಾಂ, ಹೌದು ಸರ್. ಮುಂದಿನ 5 ವರ್ಷದಲ್ಲಿ 2 ಕೋಟಿ ಮನೆ, 2 ಕೋಟಿ ಮನೆ ಕಟ್ತಾರಂತೆ. ಅಫೋರ್ಡಬಲ್ ಹೌಸಿಂಗ್ ಸ್ಕೀಮ್ಸಲ್ಲಿ ಬಹುಶಃ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಪದೇ ಪದೇ ಒಂದು ಹೇಳ್ತಾ ಇದ್ರಿ ಸರ್, ಈ ಕೇಂದ್ರವೂ ಮನೆ ಕಟ್ಟಿಸ್ಕೊಡುತ್ತೆ, ರಾಜ್ಯವೂ ಮನೆ ಕಟ್ಟಿಸ್ಕೊಡುತ್ತೆ, ಮನೆ ಕಟ್ಟೋದು ಮುಗಿಯೋದೇ ಇಲ್ವಾ ಅಂತ ಹೇಳಿ ಸರ್.
ಅದು ಪ್ರಗತಿಯ ಹಾದಿಯನ್ನು ತೋರಿಸುತ್ತೆ ಮತ್ತು ಜನಸಂಖ್ಯೆ ಹೆಚ್ಚಾಗ್ತಿರೋದನ್ನು ತೋರಿಸುತ್ತೆ, ಅಥವಾ ಅವಿಭಕ್ತ ಕುಟುಂಬಗಳು ಒಡೆದು ಚೂರು ಚೂರಾಗಿ ಎಲ್ಲರೂ ಪ್ರತ್ಯೇಕವಾಗುತ್ತಿರುವುದನ್ನು ತೋರಿಸುತ್ತಿರಬಹುದು. ಕಟ್ಟೋದು ಮುಗಿಯೋದೇ ಇಲ್ವಾ ಸರ್ ಇದು? ಮುಗಿಬೇಕಾಗಿಲ್ಲ, ಎಲ್ಲೂ ಮುಗಿದಿಲ್ಲ, ಅದರ ಮಾತ್ರ ಲೆಕ್ಕ ಇಲ್ಲ ಅಷ್ಟೇ. ಆಲ್ ರೈಟ್. 1 ಕೋಟಿ ಕುಟುಂಬಗಳಿಗೆ 300 ಯೂನಿಟ್ ಉಚಿತ ವಿದ್ಯುತ್ ಅಂತೆ. ಗ್ಯಾರಂಟಿ ಬಂತಲ್ಲ ಇಲ್ಲುವೆ. 1 ಕೋಟಿ ಮನೆ ಅಂದ್ಬಿಟ್ರೆ ಅಲ್ಲ, ಉಚಿತ ಅಲ್ಲ. ನೋ, ದೇ ವಿಲ್ ಪ್ರೊವೈಡ್ ಸಮ್ ಅಸಿಸ್ಟೆನ್ಸ್. ಕೆಲವು ನೆರವನ್ನು ಕೊಡುತ್ತಾರೆ. ನಿಮ್ಮ ಮನೆಯ ಮೇಲೆಯೇ 300 ಯೂನಿಟ್ ಅಷ್ಟು ಉತ್ಪಾದಿಸಬಹುದಾದ ಸೋಲಾರ್ ಉಪಕರಣಗಳನ್ನು ಅಳವಡಿಸಲು. ಉಚಿತ ಅಲ್ಲ. ಲೈಕ್ ಕರ್ನಾಟಕ ಗವರ್ಮೆಂಟ್ 200ರವರೆಗೆ, ಆಮೇಲೆ 65, ವಾಟ್ ಎವರ್ ಇಟ್ ಈಸ್. ಆ ಥರ ಅಲ್ಲ. ಬಿಲ್ ಇಲ್ಲ ಅಂತಂತಲ್ಲ, ಡಬಲ್ ಬಿಲ್ಲು, 2 ಕಡೆ ಬಿಲ್ ಇಲ್ಲ ಅಂತಲ್ಲ, ಅಲ್ಲ. 300 ಯೂನಿಟ್ ಅದು ಹಾಗೆ ರೂಫ್ ಟಾಪ್ ಸೋಲಾರ್ ಮೂಲಕ. ಹಾಗೆ ನೋಡಿದ್ರೆ ಕರ್ನಾಟಕ ಮತ್ತು ಅದರಲ್ಲೂ ಬೆಂಗಳೂರು ಈ ರೂಫ್ ಟಾಪ್ ಮನೆಯ ಮೇಲಿನ ಸೋಲಾರ್ನಲ್ಲಿ ಅದ್ವಿತೀಯನಾಗಿ ಮೆರೆದಿರುವಂತಹ ನಗರ ಇದು. ಪ್ರಪಂಚವೇ ಆಲೋಚನೆ ಮಾಡದೇ ಇರುವಂತಹ ಸಂದರ್ಭದಲ್ಲೂ ಬೆಂಗಳೂರಿನ ಮನೆಗಳ ಮೇಲೆ 1000 ಲಕ್ಷ ಸಂಖ್ಯೆಗಳಲ್ಲಿ ಸೋಲಾರ್ ಬಂದಿರುವಂಥ ಊರಿದು. ಹಾಗಾಗಿ ನಮಗೆ ಅದ್ರದ್ದು ಅನುಭವ ಇದೆ. ಇಲ್ಲಿ ಹೇಳಿದ್ದಾರೆ ಬಳಸ್ಕೊಂಬಿಟ್ಟು ಹೆಚ್ಚುವರಿ ಆದರೆ ಮಾರ್ಬಿಡ್ಬೋದು ನೀವು ಅಂತ. ಅದು ಮಾರ್ಗಿರಕ್ಕೆಲ್ಲ ಆಗಲ್ಲ ಮೇಡಮ್, ಯಾಕಂದರೆ ಅದಕ್ಕೆ ಮತ್ತೆ PPA ಆಗಬೇಕು, ಪವರ್ ಪರ್ಚೇಸ್ ಅಗ್ರಿಮೆಂಟ್ ಆಗಬೇಕು, ಯಾರೂ ಮಾಡ್ಕೊಡಲ್ಲ. ಆಮೇಲೆ ಮಾಡಿಕೊಟ್ಟಿದ್ರಲ್ಲಿ ಎಲ್ಲ ಕಾಟ ಕೊಡ್ತಾರೆ, ಆಮೇಲೆ ತಗೊಳ್ಳಲ್ಲ ಅಂತ ಹೇಳ್ತಾರೆ, ಆಮೇಲೆ ತಗೊಂಡ್ಮೇಲೆ ಕಾಸೇ ಕೊಡಲ್ಲ. ಹಾಗಾಗಿ ಕಷ್ಟ ಮೇಡಮ್, ಅದು ಸ್ವಲ್ಪ ನಮಗೆ ನಾವು ಮಾಡ್ಕೋಬೋದು. ಲಕ್ಷಪತಿ ದೀದಿ ಯೋಜನೆ ವಿಸ್ತರಣೆ 3 ಕೋಟಿ ಮಹಿಳೆಯರಿಗೆ ವಿಸ್ತರಿಸ್ತಾರೆ. ಅಂಗನವಾಡಿ ಆಶಾ ಕಾರ್ಯಕರ್ತೆಯರನ್ನು ಆಯುಷ್ಮಾನ್ ಭಾರತ್ ಯೋಜನೆಯ ವ್ಯಾಪ್ತಿಗೆ ತಂದಿದ್ದಾರೆ. ಇದು ಕ್ಯಾನ್ಸರ್ ತಡೆಗೆ 9 ರಿಂದ 14 ವರ್ಷದ ಹೆಣ್ಣು ಮಕ್ಕಳುಗಳಿಗೆ ಉಚಿತ ವ್ಯಾಕ್ಸಿನನ್ನು ಕೊಡೋಣ ಅಂತ ಹೇಳಿದ್ದಾರೆ. 40,000 ಎಕ್ಸಿಸ್ಟಿಂಗ್ ಇರುವ ಬೋಗಿಗಳನ್ನು ವಂದೇ ಭಾರತ್ ಲುಕ್ಗೆ ತರ್ತಾರಂತೆ. ಆಲ್ ರೈಟ್. ಇಂಧನ, ಖನಿಜ, ಸಿಮೆಂಟ್, ರೈಲ್ವೆ ಕಾರಿಡಾರ್ಗಳನ್ನು 3 ಕಾರಿಡಾರ್ಸ್ನ ನಿರ್ಮಾಣ ಮಾಡ್ತೀವಿ ಅಂದಿದ್ದಾರೆ. 2 ಮತ್ತು 3ನೇ ಹಂತದ ನಗರಗಳಿಗೆ ವಿಮಾನ ನಿಲ್ದಾಣ, ಏರ್ಪೋರ್ಟು ಮತ್ತು ವಿಮಾನ ಸಂಪರ್ಕವನ್ನು ಕಲ್ಪಿಸಬೇಕು ಅಂದ್ಕೊಂಡಿದ್ದಾರೆ. ಡೀಪ್ ಟೆಕ್ ಉತ್ತೇಜನಕ್ಕಾಗಿ ಇದೊಂದು ಅದ್ಭುತವಾದದ್ದು ಅಂತ ಕೆಲವರು ಬಣ್ಣಿಸ್ತಾ ಇದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದರೆ ಅದ್ಭುತ ಫಲಿತಾಂಶಗಳನ್ನು ಕೊಡಬಹುದು ಅಂತ ಕೆಲವರು ಹೇಳ್ತಿದ್ದಾರೆ. 1,00,000 ಕೋಟಿಯ ನಿಧಿ ಸ್ಥಾಪನೆ ಮಾಡಿದ್ದಾರೆ, ಕಡಿಮೆ ಅಥವಾ ಶೂನ್ಯ ಬಡ್ಡಿ ದರದಲ್ಲಿ. ಇದು ಟೆಕ್ ಇದಕ್ಕೆ ಲಾರ್ಜ್ಲಿ ಹೈಲಿ ಎಜುಕೇಟೆಡ್ ಯೂತ್ ಮಕ್ಕಳುಗಳಿಗೆ ಆಗಬಹುದು ಲಾಭ. ರಾಜ್ಯಗಳಿಗೆ 75,000 ಕೋಟಿವರೆಗೆ ಬಡ್ಡಿರಹಿತ ಸಾಲ, 50 ವರ್ಷದ ದೀರ್ಘಾವಧಿ ಸಾಲ. ಇದು ಹೆಚ್ಚು ವೈದ್ಯಕೀಯ ಕಾಲೇಜುಗಳ ಸ್ಥಾಪನೆಗೆ ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡಿದ್ದಾರೆ. ದೇಶೀಯ ಪ್ರವಾಸೋದ್ಯಮಕ್ಕೆ ಪ್ರೋತ್ಸಾಹ, ಅಫ್ಕೋರ್ಸ್ ಲಕ್ಷದ್ವೀಪವೂ ಸೇರಿದಂತೆ. ಪ್ರವಾಸೋದ್ಯಮನ ಇದು ಮಾಡೋದ್ರಿಂದ ಉದ್ಯೋಗ ಸೃಷ್ಟಿಗೂ ಸಾಥ್ ಕೊಡುತ್ತಲ್ಲ ಸರ್? ಕೊಡುತ್ತೆ, ಎಲ್ಲನೂ ಕೊಡುತ್ತೆ, ಕೊಡಲ್ಲ ಅಂತವ್ರು ಯಾರು? ಕೊಡುತ್ತೆ. ಎಸ್. ಸೊ ಇದಿಷ್ಟುವೇ ಪ್ರಮುಖಾಂಶಗಳು. ಉಳಿದಿದ್ದಕ್ಕೆ ಆಮೇಲೆ ಬರೋಣ. ಯಾವ್ಯಾವುದಕ್ಕೆ ಯೋಜನೆ ಅನುದಾನ ಕೂಡ ಇದೆ ಸರ್? ಇರಲಿ, ಇದೇನು ತೊಂದರೆ ಇಲ್ಲ. ನರೇಗಾಗ ಒಂದು 86,000 ಕೋಟಿ, ಆಯುಷ್ಮಾನ್ ಭಾರತ್ಗೆ ಒಂದು 7,500 ಕೋಟಿ. ಕಳೆದ ವರ್ಷ 60 ಕೋಟಿ ಇದ್ರಂತೆ ನರೇಗಾಗೆ, ಈ ಸರಿ 86. ಕಳೆದ ವರ್ಷ 2,700 ಕೋಟಿ ಇದ್ರಂತೆ ಆಯುಷ್ಮಾನ್ಗೆ, ಈ ಸರಿ ಜಾಸ್ತಿ. ಸೋಲಾರ್ ಶಕ್ತಿಗೆ 8,500 ಕೋಟಿ. ಕೈಗಾರಿಕೆ ಇನ್ಸೆಂಟಿವ್ ಸ್ಕೀಮ್ಗೆ ಒಂದು 6,200 ಕೋಟಿ. ಸೆಮಿಕಂಡಕ್ಟರ್ ವಲಯಕ್ಕೆ ಒಂದು 6,000 ಕೋಟಿ. ಗ್ರೀನ್ ಹೈಡ್ರೋಜನ್ ಮಿಷನ್ಗೆ ಒಂದು 600 ಕೋಟಿ, ಒಂದು 297 ಕೋಟಿ ಕೊಟ್ಟಿದ್ರಂತೆ. ಇದೆಲ್ಲ ಅಲೋಕೇಶನ್ಗಳು ಅಂದಾಜಿನಲ್ಲಿ ಕೊಟ್ಟಿರ್ತಾರೆ. ಎಸ್, ನೀವು ಅವಾಗಲೇ ಹೇಳ್ತಾ ಇದ್ರಿ ಸರ್ ಒಂದು ಮಾತನ್ನು, ಈ ಬಜೆಟ್ನ ವಿಚಾರದಲ್ಲಿ ಜೋಕ್ಗಳು ಯಾವುದೂ ಬರಲಿಲ್ಲ, ಇವತ್ತೇನೋ ಇಲ್ಲ ಅಂತ ಹೇಳಿ. ಬಟ್ ರಾಮ ಮಂದಿರದ ವಿಚಾರದಲ್ಲಿ ಹಲವರು ಟೀಕೆ ಮಾಡಿದಕ್ಕೆ ಒಂದು ಉತ್ತರ ಬಂದಿತ್ತು ಸರ್. ಏನು? ಮಂದಿರ ಕಟ್ಟೋದ್ರ ಬದಲಾಗಿ ಯಾವ್ದಾದ್ರು ಈ ವಿಶ್ವವಿದ್ಯಾಲಯ ಕಟ್ಟಿಸಿ, ಯೂನಿವರ್ಸಿಟಿಗಳನ್ನ ಕಟ್ಟಿಸಿ ಅಂತ ಹೇಳ್ತಾ ಇದ್ದು, ಆಮೇಲೆ ಆಸ್ಪತ್ರೆ ಕಟ್ಟಿಸಿ ಅಂತ ಹೇಳ್ತಾ ಇದ್ದು. ಅದಕ್ಕೆ ಲೆಕ್ಕನೂ ಕೊಟ್ಬಿಟ್ರಿ ಇವತ್ತು ಅವರು. ಎಷ್ಟು IITಗಳಾಗಿದೆ. ಟೀಕೆಗಳಿಗೇನು ಕೊರತೆ ಇಲ್ಲ. ಮತ್ತು ಇದನ್ನು ನಾವು ಭಾಳ ದೀರ್ಘಕಾಲ ಕೇಳಿದ್ದೀವಿ. ಪಾರ್ಲಿಮೆಂಟನ್ನು ಕಟ್ಟಿದಾಗ ಅದರಲ್ಲಿ 16,874 ಪ್ರಾಥಮಿಕ ಶಾಲೆಗಳನ್ನು, 87,394 ಶೌಚಾಲಯಗಳನ್ನು, 23,312 ಪ್ರಾಥಮಿಕ ಕೇಂದ್ರಗಳನ್ನು ಕಟ್ಟಬಹುದಿತ್ತು ಅಂತ ಈ ಥರ ಲೆಕ್ಕಗಳನ್ನು ಕೊಡೋದನ್ನು ನಾವು ನೋಡಿದ್ದೀವಿ. ಹಾಗಾಗಿ ಅದ್ರ ಪಾಡಿಗೆ ಅದು ಲೆಕ್ಕ ಕೊಡ್ತಾರೆ, ಇದ್ರ ಪಾಡಿಗೆ ಇದು ಮಾಡ್ತಾರೆ. ಇದು ಜನಪ್ರಿಯ ಯೋಜನೆಗಳನ್ನ ಯಾಕೆ ಅವ್ರು ಘೋಷಣೆ ಮಾಡಲಿಲ್ಲ ಅಂತಂದ್ರೆ, ಭಾವನಾತ್ಮಕವಾಗಿ ಅಯೋಧ್ಯೆ ಅವ್ರಿಗೆ ವಿಷಯ ಇದೆ, ಸೊ ಆ ಮೂಲಕವಾಗಿ ಹೋಗ್ತಾರೆ, ಅದಕ್ಕೆ ಇಲ್ಲೇನು ಮಾಡಿಲ್ಲ ಅನ್ನೋ ಸ್ಟ್ರಾಟಜಿ. ಯು ಕೆನಾಟ್ ಬ್ಲೇಮ್ ಅದನ್ನ. ಈಗ ಕೊಟ್ಟಿದ್ದಿದ್ರೆ ಇದು ಚುನಾವಣಾ ಬಜೆಟ್, ಇದು ಗಿಮಿಕ್ ಬಜೆಟ್ ಸಹಜವಾಗಿ ಅಂತಿದ್ರಿ.
ಕೊಡದೇ ಇದ್ರೆ ಇದು ರಾಮ ಇದ್ದಾನೆ ತಿಂಗಾಡ್ತಾ ಇದ್ದಾರೆ ಇವರು ಅಂತ. ಸಿ ಅಪೋಸಿಷನ್ ಪಾರ್ಟಿಗಳು ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ರಾಜ್ಯ ಆಗಲಿ ದೇಶ ಆಗಲಿ ಅಪೋಸಿಷನ್ ಪಾರ್ಟಿಗಳು ನೀನು ತೆಗಳಲೇಬೇಕು ಎನ್ನೋ ಪೂರ್ವ ನಿರ್ಧಾರಕ್ಕೆ ಬಂದಾಗ ನೀವು ಈ ರೀತಿಯ ಹೇಳಿಕೆಗಳನ್ನು ಬಹಳ ಗಂಭೀರವಾಗಿ ತಗೋಬಾರ್ದು. ಯಾವ ಬಜೆಟ್ ಯಾವನ್ ಬೇಕಾದ್ರೂ ಇಟ್ಕೊಳ್ಳಿ, ಇದು ಜನ ವಿರೋಧಿ, ರೈತ ವಿರೋಧಿ, ದೇಶವನ್ನು ಬರ್ಬಾದ್ ಮಾಡುವಂಥದ್ದು, ಇದು ಶ್ರೀಮಂತರ ಪರ ಬಡವರ ವಿರೋಧ. ಇದು ಸ್ಟ್ಯಾಂಡರ್ಡ್ ಹಳೇ ಕಾಲದ ಗ್ರಾಮಫೋನ್ ಇದ್ದಂಗೆ. ಅದು ಸ್ಟ್ರಕ್ ಆಗಿಬಿಡುತ್ತೆ. ಆ ಸ್ಟ್ರಕ್ ಆಗದಾಗ ಅಯ್ಯೋ ರಾಮಚಂದ್ರ ಅಂತ ಅಲ್ಲೇ ಇರುತ್ತೆ, ಮುಂದಕ್ಕೆ ಹೋಗಲ್ಲ ಅನ್ನತ್ತೆ. ಅದನ್ನೇ ಹೇಳತ್ತಲ್ಲ, ಹಂಗೆ ನಮ್ಮ ಎಲ್ಲ ರಾಜಕೀಯ ಪಕ್ಷಗಳ ಹಣೆ ಬರಹ ಇದು. ಇಟ್ ಇನ್ಕ್ಲೂಡ್ಸ್ BJP. ಅವರು BJPಯವರು ಅಪೋಸಿಷನಲ್ಲಿ ಇದ್ರು ಅದೇನೆ ಆಯ್ತಲ್ಲ. ನಿಮ್ಮ ಅನುಭವದಲ್ಲಿ ಸರ್, DK ಸುರೇಶ್ಗೆ ಹೋಗ್ತೀನಿ ಸರ್, ನಿಮ್ಮ ಅನುಭವದಲ್ಲಿ ಈ ರೀತಿಯಾಗಿ ಬಜೆಟ್ಗಳು ಚುನಾವಣೆ ಪೂರ್ವದಲ್ಲಿ ಘೋಷಣೆ ಆಗ್ಲಾರ್ದೇನೆ ಬಜೆಟ್ ಮಂಡಿಸಿರೋದು ಅಪರೂಪನ ಮೋದಿ ಸರ್ಕಾರ 19ನಲ್ಲೂ ಸೇಮೆ ಮಾಡಿತ್ತು. ಬಟ್ ಅವಾಗ ಇದರದ್ದು ಘೋಷಣೆ ಮಾಡ್ಬಿಟ್ಟಿದೆ, ಸೇಮೆ ಮಾಡಿತ್ತು. 19ನಲ್ಲೂ ಹೆಚ್ಚು ಕಡಿಮೆ ಸೇಮೆ ಮಾಡಿತ್ತು, ಅದೇನು ದೊಡ್ಡ ವ್ಯತ್ಯಾಸ ಮಾಡಿರಲಿಲ್ಲ. ಇದು ಇಟ್ ಡಿಪೆಂಡ್ಸ್ ನೀವು ಬಜೆಟನ್ನು ಯಾವ ರೀತಿ ನೋಡ್ತೀರಿ. ಇನ್ನೊಂದು 10 ವರ್ಷ ಈ ಥರ ಬಜೆಟನ್ನು ನೀವು ಭಾಳ ಶಿಸ್ತಿನಿಂದ ಮಂಡಿಸೋಕ್ಕೆ ಪ್ರಾರಂಭ ಮಾಡಿಬಿಟ್ರೆ ಜನದ ನಿರೀಕ್ಷೆನೂ ಬದಲಾಗುತ್ತೆ. ಅದಕ್ಕೆ ತಯಾರಿ ಆಗ್ತಾರಾಗ, ಅದಕ್ಕೆ ತಯಾರಿ ಆಗ್ತಾರಾಗ. ಬಜೆಟ್ ಅಂದರೆ ಅದೆಲ್ಲ ಅಲ್ಲಪ್ಪ, ಬಜೆಟ್ ಅಂದರೆ ಖರ್ಚು ವೆಚ್ಚ ಆದಾಯ ಯಾರಿಗೆ ಎಷ್ಟು ಕೊಡಬೇಕು ಎಲ್ಲಿ ಕೊಡಬೇಕು ಅಷ್ಟೇ ಪಾದ ಅಂತದ್ದು ನಾವು ತಯಾರಿ ಮಾಡಿದ್ದೀವಿ ಜನನ್ನ. ಬಜೆಟ್ ಎಂದರೆ ಇದು. ಹಾಗಾಗಿ ಯು ಕೆನಾಟ್ ಸೇ ಇದು ಹೀಗೆ ಸರಿ ಹಾಗೆ ಸರಿ, ಅದು ಅವರವರ ಆಯ್ಕೆ. ಬಟ್ ಬಜೆಟ್ ಅನ್ನೋದು ಕೇವಲ ಆರ್ಥಿಕ ಅಂಕಿ ಅಂಶದ ಒಂದು ಪುಸ್ತಕವೂ ಅಲ್ಲ. ಒಂದು ಸರ್ಕಾರ ತಾನು ಸಾಗಿ ಹೋಗಬಹುದಾದಂತಹ ದಿಕ್ಕು ದೆಸೆಯನ್ನು ತೋರಿಸಬೇಕಾದ್ದೇ. ಅದರಲ್ಲಿ ಸಾಮಾಜಿಕ ಚಿಂತನೆಗಳನ್ನು ಅಳವಡಿಸಿಕೊಂಡು ಬಡವರನ್ನು ಮೇಲೆತ್ತುವ ಕಾರ್ಯಕ್ರಮಗಳನ್ನು ಪ್ರಕಟಿಸುತ್ತಾ ಅದಕ್ಕೆ ಪೂರಕವಾದ ಘೋಷಣೆಗಳನ್ನು ಮಾಡೋದ್ರಲ್ಲಿ ತಪ್ಪು ಅಂತ ನಾನು ಹೇಳಲ್ಲ, ಅದು ಸರಿಯೇ. ಇಟ್ ಇಸ್ ನಾಟ್ ಜಸ್ಟ್ ಅ ಬ್ಯಾಲೆನ್ಸ್ ಶೀಟ್ ಆಫ್ ಎ ಕಂಪನಿ. ಒಂದು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಥರ ಅಲ್ಲ ಅದು ದೇಶದ ಬ್ಯಾಲೆನ್ಸ್ ಶೀಟ್ ನಿಜ ಅದು, ಆದರೆ ಅಷ್ಟೇ ಸ್ಟ್ರಿಕ್ಟಾಗಿ ಇರಬಾರ್ದು ಅದು. ಬಟ್ ಅದನ್ನೇ ಮಾಡ್ಕೊಂಬಂದ್ಬಿಟ್ರೆ ಕಷ್ಟ. ನಮ್ಮ ಬಜೆಟ್ಗಳಾಗಿರೋದು ಅದೇ ಪ್ರಾಬ್ಲಮ್. ಎಸ್, ಓಕೆ. ಇನ್ನು ಕೇಂದ್ರದ ಬಜೆಟ್ನಿಂದ ರಾಜ್ಯಕ್ಕೆ ಎಳ್ಳಷ್ಟು ಉಪಯೋಗ ಆಗಿಲ್ಲ. ಈ ಬಜೆಟ್ಟಿನ ವಿವರಗಳು ಹೆಚ್ಚು ಕಡಿಮೆ ಇಷ್ಟು, ಇನ್ನು ಚೂರಿದೆ, ಅದಕ್ಕೆ ಆಮೇಲೆ ಬರೋಣ. ಇದರ ಹಿನ್ನೆಲೆಯಲ್ಲಿ ಇದು ಕೊಟ್ಟ ಮಂಡನೆ ಆದಮೇಲೆ ನಮ್ಮ ಕರ್ನಾಟಕದ MP DK ಸುರೇಶ್ ಹೊರಕ್ಕೆ ಬಂದು ಪ್ರತಿಕ್ರಿಯೆಯನ್ನು ಕೊಟ್ಟರು. ಎಸ್, ನೋಡೋಣ. ಇವತ್ತು ಅಭಿವೃದ್ಧಿ ಹಣ ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ನಾವು ಅದನ್ನ ಮುಂದಿನ ದಿನಗಳಲ್ಲಿ ಖಂಡಿಸಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನ ಇಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯನ್ನ ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಆ ಥರ ಎಲ್ಲ ದೇಶ ಕೇಳಕ್ಕೆ ಬೇರೆ, ದಕ್ಷಿಣ ಭಾರತ ಬೇರೆ ಮಾಡಿದ್ದ ಉತ್ತರ ಭಾರತ ಮಾಡಿ ಅಂತ ಅವೆಲ್ಲ ಕೇಳಕ್ಕೆ ಅಖಂಡ ಕರ್ನಾಟಕವಾಗೇ ಇರಬೇಕು, ಅಖಂಡ ಭಾರತವಾಗೇ ಇರಬೇಕು. ನೋ ಕ್ವಶನ್ ಆಫ್ ದಕ್ಷಿಣ ಭಾರತ ಉತ್ತರ ಭಾರತ ಅಂತ ಇದೆ. ಆದರೂ ಕೂಡ ನಮಗೆ ಅನ್ಯಾಯ ಆಗ್ತಾ ಇದೆ. ನಾನು ಅಖಂಡ ಭಾರತದವನು. ಅವರು ಜನರ ಅಭಿಪ್ರಾಯ ಹೇಳಿದಾರಷ್ಟೇ. ಭಾರತ ಒಗ್ಗಟ್ಟಿರಬೇಕು, ನಾವೆಲ್ಲ ಭೂತಾಯಿ ಮಕ್ಕಳು, ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಒಂದೇ, ಎಲ್ಲೂ ಅನ್ಯಾಯ ಆಗಬೇಕು, ಹಿಂದಿ ಬೆಲ್ಟ್ಗೂ. ಸೊ ಇದು ಇವತ್ತೊಂದು ಐತಿಹಾಸಿಕ ದಿವಸ. ಈ ಸಂದರ್ಭದಲ್ಲಿ ಈ ಬಜೆಟ್ ಬಗ್ಗೆ ಟೀಕೆ ಇದ್ದವರು ಟೀಕೆ ಮಾಡಲಿ, ಆದರೆ ಒಂದು ಕಡೆ ಭಾರತ್ ಜೋಡೋ ಯಾತ್ರೆ ನಡೆಸ್ತಾರೆ ರಾಹುಲ್ ಗಾಂಧಿ ಅವರು. ಭಾರತ್ ಜೋಡೋ ಅಂದರೆ ಇರ್ತೇನೆ ಭಾರತ ಜೋಡಿಸೋದು, ಆದರೆ ಅವರದೇ ಪಕ್ಷದ ಒಬ್ಬ MP ಭಾರತ ತೋಡು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಭಾರತವನ್ನು ತುಂಡರಿಸ್ಬೇಕು, ನಾವು ಪ್ರತ್ಯೇಕ ರಾಷ್ಟ್ರ ಕೇಳಬೇಕಾಗತ್ತೆ ಅಂತೇಳಿ. ಈ ರಾಹುಲ್ ಗಾಂಧಿ ಹೆಂಗಿದ್ದಾರೆ ಹಂಗೆ ಇದ್ದಾರೆ ಇವರೆಲ್ಲ ಈಗ ಇತ್ತೀಚೆಗೆ. ಕಾಂಗ್ರೆಸ್ ಅವರು ಯಾವಾಗಲೂ ಕೂಡ ದೇಶವನ್ನ ವಿಭಜನೆ ಮಾಡೋದ್ರ ಬಗ್ಗೆ ಮಾತಾಡ್ತಾರೆ. ಅವರ ಮಾನಸಿಕತೆ ವಿಭಜನೆಯ ಮಾನಸಿಕತೆ, ದೇಶವನ್ನ ಒಡೆಯುವಂತ ಒಂದು ಷಡ್ಯಂತ್ರ ಕಾಂಗ್ರೆಸ್ಸಿನವರ ಮನಸ್ಸಲ್ಲಿದೆ. ಅದನ್ನೇ ಇವತ್ತು ಸುರೇಶ್ ಅವರ ಮೂಲಕ ಮೇ ಬಿ ಯಾವ ಭಾರತೀಯ ಇದನ್ನ ವಿಭಜಿಸಬೇಕು ಅಂತ ಬಯಸ್ತಾರೆ ಸರ್? DK ಶಿವಕುಮಾರ್ ಅವರು ಹೇಳ್ತಾ ಇದ್ರು, ಜನರ ಭಾವನೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಆಯ್ತು, ಜನರ ಭಾವನೆ ಇದೆ, ವಿಭಜನೆ ಮಾಡಿ. ಜನರ ಭಾವನೆ ಇದೆಯೋ ವಿಭಜನೆ ಮಾಡಿ. ನಾಳೆ ಚುನಾವಣೆ ಬರ್ತಾ ಇದೆ, ಏಪ್ರಿಲ್ ಮೇನಲ್ಲಿ.
ಸಾರ್ವಜನಿಕ ಸಭೆಗಳಲ್ಲಿ ಹೇಳಿ, ಒಡೆಯೋಣ ಈ ದೇಶನ ದಕ್ಷಿಣ ಬದಲು ಮತ್ತು ಉತ್ತರದಲ್ಲೂ ಅಂತ ಹೇಳಿ. ಜನ ಒಪ್ತಾರ ನೋಡೋಣ, ಇಲ್ಲ ಯಾವ ಮನಸ್ಥಿತಿಗಳು ಜನ ಒಪ್ತಾರ ನೋಡೋಣ. ಮನಸ್ಥಿತಿ ಗಿನಸ್ಥಿತಿಗೆಲ್ಲ ಹೇಳಬಾರ್ದು ನಾವು. ಅಭಿಪ್ರಾಯಗಳನ್ನು ವ್ಯಕ್ತ ಮಾಡುವಾಗ ಸಂಸದರು ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯವಾಗಿದೆ ಅನ್ನೋದನ್ನು ಕಠೋರ ಶಬ್ದಗಳಲ್ಲಿ ಹೇಳುವುದು ತಪ್ಪಲ್ಲ. ಒಂದಿಷ್ಟು ಏರುಪೇರುಗಳು ಮತ್ತು ಅನ್ಯಾಯಗಳು ಕರ್ನಾಟಕಕ್ಕೆ ಆಗಿರುವುದೂ ಉಂಟು, ಇಲ್ಲ ಅಂತ ನೀವು ತಿರಸ್ಕಾರ ಮಾಡಲಿಕ್ಕೆ ಬರಲ್ಲ. ಓಕೆ, ಆದರೆ ಅದಕ್ಕೆ ಪ್ರತಿಭಟನೆಯ ಮಾರ್ಗಗಳು ಬೇರೆ ಇವೆ, ಮಾರ್ಗಗಳು ಬೇರೆ, ಇದಲ್ಲ ಮಾರ್ಗ. ನಾಳೆ ನೀವು ಬಯಸಿದಂತೆ ದಕ್ಷಿಣ ಭಾರತ ಒಂದು ಪ್ರತ್ಯೇಕ ರಾಷ್ಟ್ರವಾಯಿತು ಅಂತ ಇಟ್ಕೊಳ್ಳೋಣ. ಲೈಕ್ ವಾಟ್ ಹ್ಯಾಪಂಡ್ ಇನ್ ಸ್ಪೇನಲ್ಲಿ ಕ್ಯಾಟಲೋನಿಯಾನವ್ರು ನಾವು ಬೇರೆ ಹೋಗ್ಬಿಡ್ತೀವಿ ಅಂತ ಹೋರಾಟ ಮಾಡಿದ್ರು, ಹಾಕಿ ಇರ್ಬೋದು ಅಂತಲೇ ಇಟ್ಕೊಳ್ಳೋಣಪ್ಪ. ದಕ್ಷಿಣ ಭಾರತ ಪ್ರತ್ಯೇಕ ದೇಶನೇ ಆಯಿತು. ನನಗೆ ಪ್ರಾಬ್ಲಮ್ ಇರೋದು ಆಗತ್ತೋ ಬಿಡುತ್ತೋ ಅಲ್ಲ, ನನಗೆ ಪ್ರಾಬ್ಲಮ್ ಭಾಳ ಕಾಡ್ತಾ ಇದೆ ಮಧ್ಯಾಹ್ನದಿಂದ ಸಂಜೆಯಿಂದ. ಪ್ರೈಮ್ ಮಿನಿಸ್ಟರ್ ಯಾರು? DK ಶಿವಕುಮಾರ್ ಮಾಡಬೇಕಾ, ಸ್ಟಾಲಿನ್ ಮಾಡಬೇಕಾ? ಅಲ್ಲೊಂದು ರೇಸ್ ಇದೆ, ಯಾರನ್ನು ಮಾಡೋಣ? ನಾಳೆ ಈ 5 ರಾಜ್ಯಗಳಿಗೆ ಒಟ್ಟಾರೆ ಚುನಾವಣೆ ನಡೆದಾಗ ಸಂಖ್ಯಾಬಲದಲ್ಲಿ ಹೆಚ್ಚಿದ್ದಾರೆ ಎಂಬ ಕಾರಣಕ್ಕೆ ಒಂದೇ ರಾಜ್ಯ ಡಾಮಿನೇಟ್ ಮಾಡಲ್ಲ. ಆ ರಾಜ್ಯ ನಾಳೆ ಮತ್ತೆ ಕರ್ನಾಟಕಕ್ಕೆ ಅನಾಹುತವನ್ನು ಮಾಡಲ್ಲ ಅನ್ನೋಕ್ಕೆ ಗ್ಯಾರಂಟಿ ಯಾರು ಕೊಡ್ತೀರಿ? ಯಾರ ಹತ್ರನೂ ಇಲ್ಲ. ಯಾರು ಕೊಡ್ತೀರಿ ಗ್ಯಾರಂಟಿ? ನನಗೆ ಅದಿಲ್ಲ. ಹಾಗಾಗಿ ಯಾರು ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಯಾರು? ಸಿದ್ದರಾಮಯ್ಯವ್ರು ನಾನು ಹೋಗಲ್ಲ ಎಲೆಕ್ಷನ್ಗೆ ಏನು ಬಿಟ್ಟಿದ್ದಾರೆ, ಬಿಟ್ಬಿಡೋಣ ಅವ್ರನ್ನ. ಯಾರು ಚೀಫ್ ಪ್ರೈಮ್ ಮಿನಿಸ್ಟರ್ ಯಾರು? ಶಿವಕುಮಾರ್ ಅವರ ಅಥವಾ ಸ್ಟಾಲಿನ? ಅದಕ್ಕೆ ಹೇಳಿದ್ದು ದಟ್ಸ್ ನಾಟ್ ಎ ಕರೆಕ್ಟ್ ಕಾಮೆಂಟ್ರಿ, ಅದು ಹಂಗೆ ಮಾಡಬಾರ್ದು. ನಂಬರ್ 2, ದಕ್ಷಿಣ ಭಾರತದ ಹಣವನ್ನು ಉತ್ತರ ಭಾರತಕ್ಕೆಲ್ಲ ಕೊಟ್ಟು ಬಿಡಲಾಗುತ್ತಿದೆ. ದಕ್ಷಿಣ ಭಾರತದ ಕಾಂಟ್ರಿಬ್ಯೂಷನ್ ಟು ದ ಇಂಡಿಯಾಸ್ GDP ಗ್ರೋತ್ ಇಸ್ ವೆರಿ ಲಾರ್ಜ್, ಬಹಳ ದೊಡ್ಡ ಪ್ರಮಾಣದ್ದು, ಯಾವ ಅನುಮಾನವೂ ಬೇಕಿಲ್ಲ. ಅದಕ್ಕೆ ಡಾಟಾ ಇದೆ, ಅಂಕಿಅಂಶ ಇದೆ ನಮ್ಮ ಹತ್ರ. ನಾವೇನು ಉಡಾಪೆಯಲ್ಲಿ ನಿಂತ್ಕೊಂಡು ಫುಟ್ಪಾತಲ್ಲಿ ಹೇಳಬೇಕಾಗಿಲ್ಲ ಅದನ್ನು. ಆದರೆ ದಕ್ಷಿಣ ಭಾರತ ಒಂದೇ GDPಗೆ ಹೈ ಕಾಂಟ್ರಿಬ್ಯೂಷನ್ ಕೊಡ್ತಿದೆ ಅಂತ ನೀವು ಹೇಳೋದು ತಪ್ಪಾದೀತು. ಪಶ್ಚಿಮವೂ ಇದೆ, ವಿಚ್ ಈಸ್ ಮಹಾರಾಷ್ಟ್ರ ಆ್ಯಂಡ್ ಗುಜರಾತ್. ಮತ್ತು ಇದರಲ್ಲಿ ಅಳಿಲು ಸೇವೆಯ ರೂಪದಲ್ಲಿ ಕಂಗೊಳಿಸುವ ಏಕೈಕ ಉತ್ತರ ಭಾರತೀಯ ರಾಜ್ಯವೂ ಇದೆ, ಡೆಲ್ಲಿ, ಅದೂ ಇದೆ. ಆದರೆ ಈ ಭಾವನೆ ಒಂದಿದೆ, ನಾವು ದುಡಿದ ಪ್ರಮಾಣಕ್ಕೆ, ನಾವು ಗಳಿಸುತ್ತಿರುವ ಪ್ರಮಾಣಕ್ಕೆ, ನಾವು ದಯಪಾಲಿಸುತ್ತಿರುವ ಪ್ರಮಾಣಕ್ಕೆ ದೇಶಕ್ಕೆ ಕೊಡ್ತಾ ಇರೋದಕ್ಕೆ ನಮಗೆ ವಾಪಸ್ಸೇನು ಸಲ್ತಾ ಇಲ್ಲ ಸರಿಯಾಗಿ ಅನ್ನೋ ಒಂದು ಭಾವನೆ ಇದೆ. ಈ ಭಾವನೆಯನ್ನು ಸರಿಪಡಿಸಲಿಕ್ಕೆ ಯು ಹ್ಯಾವ್ ಟು ಗೋ ಬ್ಯಾಕ್ ಟು ದ ಫಿನಾನ್ಸ್ ಕಮಿಷನ್. ಫಿನಾನ್ಸ್ ಕಮಿಷನಿನ ಅಲ್ಲೇ ನಮ್ಗೆ ಅನ್ಯಾಯ ಆಗಿದೆ ಒಂದು ಹಂತದಲ್ಲಿ ಅನ್ನೋದ್ರಲ್ಲಿ ತಪ್ಪಲ್ಲ ಅದು. ಆದರೆ ಫೈನಾನ್ಸ್ ಕಮಿಷನಿನ ಫಂಡ್ ಅಲೊಕೇಶನ್ ಆ್ಯಂಡ್ ಸಪೋರ್ಟ್ ಸಿಸ್ಟಮ್ಸಿನ ಲೆಕ್ಕಾಚಾರ DK ಸುರೇಶ್ ಲೆಕ್ಕಾಚಾರದ ಆಧಾರದಲ್ಲಿ ಇಲ್ಲ. ಗಳಿಸಿದವನಿಗೆ ಹೆಚ್ಚು, ಗಳಿಸದವನಿಗೆ ಏನೂ ಇಲ್ಲ ಅಂತ. ಕೆಲವು ಸ್ಕೂಲ್ಗಳಲ್ಲಿ ಫಸ್ಟ್ ಟಾಪ್ 20 ರ್ಯಾಂಕ್ ಬರೋರಿಗೆ ಮಾತ್ರ ಪಾಠ ಮಾಡಿಕೊಡ್ತಾರೆ, ಎಕ್ಸ್ಟ್ರಾ ಕ್ಲಾಸು, ಯಾಕೆಂದರೆ ರ್ಯಾಂಕ್ ತರಕ್ಕೆ. ಕೆಲವು ಸ್ಕೂಲ್ಗಳಲ್ಲಿ 100% ರಿಸಲ್ಟ್ ತರಬೇಕು ಅಂತೇಳಿ ಬಾಟಮಲ್ಲಿರೋರ್ನೆಲ್ಲ ಎತ್ಕೊಂಡೋಗಿ ಸ್ಪೆಷಲ್ ಕ್ಲಾಸ್ ಮಾಡ್ತಾರೆ, ಯಾಕಂದರೆ ಇವ್ರು ಫೇಲ್ ಆಗಬಾರ್ದು ಅಂತ. ಫೈನಾನ್ಸ್ ಕಮಿಷನ್ ಏನು ಮಾಡಿದೆ, ಯಾವ ರಾಜ್ಯಗಳು ಹಿಂದುಳಿದ ಪ್ರವರ್ಗ ಮತ್ತು ಪಟ್ಟಿಗೆ ಸೇರ್ಕೊಂಡಿವ್ಯೋ ಅವಕ್ಕೆ ಹೆಚ್ಚು ಅಲೋಕೇಶನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ದ ರೀಸನ್ ಈಸ್ ಯು ಹ್ಯಾವ್ ಟು ಅಪ್ಲಿಫ್ಟ್ ದೆಮ್, ಲೈಕ್ ಬಿಹಾರ್, ಒರಿಸ್ಸಾ, ಜಾರ್ಖಂಡ್, ನಾರ್ತ್ ಈಸ್ಟರ್ನ್. ಇಲ್ಲಿ ಕೊಡಬೇಕು. ಉಳ್ಳವರು, ಸಿದ್ದರಾಮಯ್ಯನವ್ರ ಭಾಷೆಯಲ್ಲಿ ಹೇಳಿದ್ದಾರೆ, ಉಳ್ಳವರು ಕೊಡಬೇಕು. ಸಿರಿವಂತರ ಜೇಬಿಗೆ ಕೈ ಹಾಕಬೇಕು. ಸಿರಿವಂತರ ಜೇಬಿಗೆ ಕೈ ಹಾಕುತ್ತಿದ್ದಾರೆ. ಬಡವರಾಗೇ ಇರಬೇಕಾ? ಬಡವರಾಗೇ ಇರಬೇಕಾ? ಬಡವರ ಮಕ್ಕಳು ಮುಂದಕ್ಕೆ ಬರ್ಬೇಕಂಡ್ರಯ್ಯ ಅಂತಾರಲ್ಲ ಯಾವುದೋ ಸ್ಟೇಟ್ಮೆಂಟಲ್ಲಿ, ಹಾಗಾಗಿದೆ ಅದು. ಹಾಗಾಗಿ ಇಟ್ಸ್ ಎಂಟೈರ್ಲಿ ನಾಟ್ ಕರೆಕ್ಟ್ ವಾಟ್ ಸುರೇಶ್ ಸೆಟ್, ನಂಬರ್ 1. ಬಟ್ ಪ್ರತಿಭಟನೆಯ ಹಕ್ಕಿದೆ, ನಾನು ಇಲ್ಲ ಅಂತ ಹೇಳಿಲ್ಲ. ಲಾಸ್ಟ್ಲಿ ಒಂದು ಪಾಯಿಂಟ್ ಇದೆ ನನಗೆ, ಈ ನಾರ್ತು ಸೌತು ಅನ್ನೋ ಟಾಕನ್ನು ಕಾಂಗ್ರೆಸ್ನವ್ರು ನಿಲ್ಲಿಸಿ ಪ್ರಯೋಜನ ಇಲ್ಲ. ಅದರಿಂದ ಆದಾಯ ಹೆಚ್ಚಿದೆ ಅನ್ನೋ ಕಾರಣಕ್ಕೆ ಸಪರೇಟ್ ರಾಷ್ಟ್ರವನ್ನೇ ಕೊಡಬೇಕಾಗತ್ತೆ, ನೀವು ನಮಗೆ ಕೊಡ್ತಾ ಇಲ್ಲ ದುಡ್ಡು, ನಾವು ಮೋಸ ಮಾಡ್ತಿದ್ದೀರಿ ಅನ್ನೋ ಭಾವನೆ DK ಸುರೇಶ್ದಾದರೆ
ನಾಳೆ ದಕ್ಷಿಣ ಕರ್ನಾಟಕದವರು ಅದನ್ನೇ ಕೇಳಿದ್ರೆ ಏನು ಮಾಡ್ತೀರಿ? ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ. ನಾನು ದಕ್ಷಿಣ ಕರ್ನಾಟಕದವರು, ಉತ್ತರದವ್ರನ್ನ ಬಿಡೋಣ ಪಾಪ, ನಾನು ಅವ್ರ ಬಗ್ಗೆ ಮಾತಾಡಲ್ಲ ಪಾಪ. ದಕ್ಷಿಣ ಕರ್ನಾಟಕದವರು ಅದನ್ನೇ ಕೇಳಿದ್ರೆ ಏನು ಮಾಡ್ತೀರಿ? ನಾವು ಜಾಸ್ತಿ ಕೊಡ್ತಾ ಇದ್ದೀವಿ, ನಮಗೆ ಎಲ್ಲ ದುಡ್ಡು ನಾವು ಕೊಡ್ತಾ ಇರೋದು. ಬೆಂಗಳೂರಿನಲ್ಲಿ ರೋಡ್ ಇಲ್ಲ, ಬೆಂಗಳೂರಿನಲ್ಲಿ ನೀರಿಲ್ಲ, ಬೆಂಗಳೂರಲ್ಲಿ ಕರೆಂಟ್ ಇಲ್ಲ, ಬೆಂಗಳೂರಲ್ಲಿ ನಾಯಿ ಕಾಟ, ಬೆಂಗಳೂರಲ್ಲಿ ಕೋತಿ ಕಾಟ. ಎಲ್ಲ ಸರಿ ಮಾಡಬೇಕು ಅಂದ್ರೆ ನಮ್ಮದೇ ಕಾಸು ಎಲ್ಲ ಎತ್ಕೊಂಡು ಬರ್ತಾ ಇದ್ದಾರೆ. ನಾವು ಬೇರೆ ಹೋಗ್ಬಿಡೋಣ, ಏನು ಮಾಡ್ತೀರಿ? ಎಲ್ಲರೂ ಕಳಿಸ್ತಾರೆ. ಹಂಗಾಗಲ್ಲ. ಲಾಸ್ಟ್ಲಿ ಐ ವಾಂಟ್ ಟು ಟೆಲ್ ಮೈ ಫ್ರೆಂಡ್ ಡಿ ಕೆ ಸುರೇಶ್ಗೆ, ಬಹಳ ಪ್ರೀತಿಯಿಂದ ಈ ಪದ ಬಳಸ್ತಾ ಇದ್ದೀನಿ, ವ್ಯಂಗ್ಯದಿಂದ ಅಲ್ಲ. ಯು ಹ್ಯಾವ್ ಟೇಕನ್ ಎ ಓತ್, ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದೀರಿ. ಅದರಲ್ಲಿ ಸಾರ್ವಭೌಮ ಭಾರತ ಅಖಂಡತೆಯ ಪ್ರಸ್ತಾಪ ಇದೆ ಅನ್ನೋದನ್ನು ಮರಿಬೇಡಿ. ಇಟ್ ಮೇ ಬಿ ಎ ವೈಲೇಷನ್ ಆಫ್ ಯುವರ್ ಓತ್. ಬಿ ಕೇರ್ಫುಲ್. ಓಕೆ.